ಬಿಡದಿಯ ಬೈರಮಂಗಳ ಹಾಗೂ ಕೆಂಚಗಾರನಹಳ್ಳಿ ಭಾಗದ 9 ರೆವಿನ್ಯೂ ಗ್ರಾಮಗಳ ಬಾಧಿತ ಪ್ರದೇಶದ ರೈತರು ತಾವೆಲ್ಲರೂ ಕೂಡ ಇವತ್ತು ಅಪಾರ ಸಂಖ್ಯೆಯಲ್ಲಿ ತಮ್ಮ ಹಾಗೂ ನಮ್ಮ ಈ ಒಂದು ಹೋರಾಟಕ್ಕೆ, ರೈತರ ಅಸ್ತಿತ್ವದ ಒಂದು ಹೋರಾಟಕ್ಕೆ ಅಪಾರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಿ. ತಮ್ಮಗಳ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು, ರೈತ ಪರ ನಾಯಕರು, ಅವರ ಜೀವನದ ಉದ್ದಕ್ಕೂ ಕೂಡ ರೈತರ ಚಳುವಳಿಗಳಲ್ಲಿ ರೈತರ ಬದ್ಧತೆ ಮತ್ತು ಕಾಳಜಿಯೊಂದಿಗೆ ನಿರಂತರ ರೈತರ ಸೇವೆಯೊಂದಿಗೆ ಗುರುತಿಸಿಕೊಂಡಿರ್ತಕ್ಕಂಥ ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿಯವರು, ದೇವೇಗೌಡರು ಸಾಹೇಬರು ಇವತ್ತಿನ ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರಿಗೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಕ್ಕಂಥದಕ್ಕೆ ಆಗಮಿಸಿದ್ದಾರೆ. ಜೊತೆಯಲ್ಲಿ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಮತ್ತೊಬ್ಬರು ರೈತ ನಾಯಕರು, ಭಾರತ ದೇಶದಲ್ಲಿ ಬಹುಶಃ ಯಾವುದೇ ಒಂದು ರಾಜ್ಯದಲ್ಲಿ ರೈತರ ಕಷ್ಟವನ್ನ ಕಣ್ಣಾರೆ ನೋಡಿ ಆ ಕಷ್ಟದಿಂದ ಪಾರು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ತೆಗೆದುಕೊಂಡಂತ ಒಂದು ಐತಿಹಾಸಿಕವಾದಂಥ ಒಂದು ನಿರ್ಣಯ ಮತ್ತೆ ತೀರ್ಮಾನ, ರೈತರ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥ ಸಂಪೂರ್ಣ ಕೀರ್ತಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸಲ್ಲಬೇಕು. ಅವರು ಕೂಡ ಇವತ್ತು ರೈತರ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನ ಇವತ್ತಿಂದ ಅಲ್ಲ, 2025 ಜನವರಿ ತಿಂಗಳು ಅಂದಿನಿಂದ ಇಂದಿನವರೆಗೆ ಸರಿಸುಮಾರು 526ನೇ ದಿನಕ್ಕೆ ಇವತ್ತು ಪ್ರತಿಭಟನಾಕಾರರು, ರೈತ ಮಹಿಳೆಯರು, ನನ್ನ ಯುವಕ ರೈತ ಮಿತ್ರರು, ರೈತಾಪಿ ವರ್ಗದ ಹಿರಿ ಜೀವಿಗಳು, ಇವತ್ತು ರಾಮಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿ ಇಲ್ಲೇ ನಿಂತಿದ್ದಾರೆ. ಅತ್ಯಂತ ಹಿರಿಯಕರು ತಮ್ಮ ಒಂದು ಪಿತ್ರಾರ್ಜಿತ ಆಸ್ತಿಯನ್ನ, ಫಲವತ್ತಾದಂಥ ಭೂಮಿಯನ್ನ, ಕೃಷಿಗೆ ಅತ್ಯಂತ ಯೋಗ್ಯವಾದಂಥ ಒಂದು ಪ್ರದೇಶವನ್ನ ಒತ್ತಾಯ ಪೂರ್ವಕವಾಗಿ ಇವತ್ತು ಭೂಸ್ವಾಧೀನವನ್ನ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸ್ತಕ್ಕಂಥದ್ದಕ್ಕೆ ಇವತ್ತು ನಿಮ್ಮಿಂದ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ಮಾತೆತ್ತಿದ್ರೆ ನಾವು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಈ ಒಂದು ಯೋಜನೆಯನ್ನ ತಂದಿಟ್ಟಿದ್ದೇವೆ ಅಂತಕ್ಕಂಥದ್ನ ಈ ರಾಜ್ಯ ಸರ್ಕಾರ ಪದೇ ಪದೇ ಏನು ಹೇಳ್ತಾ ಇದೆ. ದಯಮಾಡಿ ರಾಜ್ಯ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಾನು ಒಂದು ಸವಾಲನ್ನ ಹಾಕ್ತೇನೆ. ನಿಮ್ಮ ಆತ್ಮಸಾಕ್ಷಿಗಳಿಗೆ ಅನುಗುಣವಾಗಿ ಇವತ್ತು ನೀವು ಮಾತನಾಡ್ತಾ ಇದ್ದೀರಾ. ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಇವತ್ತು ಈ ಯೋಜನೆಯನ್ನ ನೀವು ಅಭಿವೃದ್ಧಿಯ ಹೆಸರಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರೋ ಅಥವಾ ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರಿತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಇಲ್ಲಿಂದ ಬರ್ತಕ್ಕಂಥ 33,000 ಕೋಟಿಯಷ್ಟು, ಅದರಲ್ಲಿ 15,000 ಕೋಟಿಯಷ್ಟು ಲಾಭದಾಯಕವಾದಂಥ ಒಂದು ರಿಯಲ್ ಎಸ್ಟೇಟ್ ಯೋಜನೆಗೆ ನೀವು ಕೈಯನ್ನ ಹಾಕಿದ್ದೀರಾ ಅಂತಕ್ಕಂಥದ್ದನ್ನ ನಿಮ್ಮ ಆತ್ಮಸಾಕ್ಷಿಗಳಿಗೆ ಒಮ್ಮೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ತಮ್ಮೆಲ್ರಿಗೂ ಗೊತ್ತಿದೆಯಣ್ಣ, ಈ ಭಾಗದ ನಮ್ಮ ಜಿಲ್ಲೆಯ ರೈತರು ನಾವು ಯಾತಕ್ಕೋಸ್ಕರ ಪಾದಯಾತ್ರೆಯನ್ನ ಕರೆ ಕೊಟ್ವು. ಸರಿಸುಮಾರು 526 ದಿನಗಳ ಕಳೆದಿದೆ. ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ನ ಶಾಸಕರಿಗೆ ಜಿಲ್ಲೆಯ ಮತದಾರ ಪ್ರಭುಗಳು, ರೈತಾಪಿ ವರ್ಗದ ಬಂಧುಗಳು ತಾವು ಆಶೀರ್ವಾದವನ್ನ ಮಾಡಿದ್ದೀರಿ. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರು ಇತ್ತೀಚೆಗೆ ನೂತನವಾಗಿ ಮಂತ್ರಿಗಳಾಗಿಯೂ ಕೂಡ ಹೊಸದಾಗಿ ಸಚಿವ ಸಂಪುಟ ಸೇರಿದ್ದಾರೆ. 526 ದಿನಗಳಿಂದ ತಾವು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವ್ರನ್ನ ಶಾಸಕರಾಗಿ ಮಾಡಿ ವಿಧಾನಸೌಧ ಮೆಟ್ಲಂತ ಹತ್ತಕ್ಕಂಥದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ
ತಮ್ಮಗಳ ಕಷ್ಟ ಸುಖವನ್ನ ಏನು ಆಲಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವೂ ಕೂಡ ಇಲ್ಲಿವರೆಗೂ ಅವ್ರ ಕಡೆಯಿಂದ ಆಗಿದ್ಯಾ? ಒಂದು ದಿನವೂ ಕೂಡ ತಮ್ಮ ಪ್ರತಿಭಟನಾ ಸ್ಥಳದಲ್ಲಿ ಬೈರ್ಮಂಗ್ಲ ಸರ್ಕಲ್ನಲ್ಲಿ ಹಗ್ಲು ರಾತ್ರಿ ಅಲ್ದಿರ, ಚಳಿ ಮಳೆ ಗಾಳಿ ಬಿಸಿಲು ಯಾವುದು ಲೆಕ್ಕಿಸಿದಿರ ಪಾಪ ತಾವುಗಳು ನಿರಂತರವಾಗಿ ನಿಮ್ಮ ಸ್ವಂತ ಭೂಮಿಯನ್ನ ಉಳಿಸ್ಕೊಳ್ತಕ್ಕಂಥ ಹೋರಾಟಕ್ಕೆ ತಾವೇನು ಕೈ ಹಾಕಿದ್ದೀರಿ? ಇಲ್ಲಿಯವರೆಗೂ ಯಾರು ಕೂಡ ಇವರು ತಲೆ ಹಾಕಿ ಮಲಗಲಿಲ್ಲ. ಪಾಪ ಹೇಳ್ತಾರೆ ಈ ಒಂದು ಪಾದಯಾತ್ರೆ ಪಟ್ಟಾಭಿಷೇಕದ ಪಾದಯಾತ್ರೆ ಅಂತೆ, ನಿಖಿಲ್ ಕುಮಾರಸ್ವಾಮಿಯ ಪಟ್ಟಾಭಿಷೇಕದ ಪಾದಯಾತ್ರೆ ಅಂತೆ, ಜಾಲಿ ಪಾದಯಾತ್ರೆ ಅಂತೆ. ಅದೆಂಥದೋ ಪ್ರಾಯಶ್ಚಿತ ಪಶ್ಚಾತ್ತಾಪ ದಿವಸಕ್ಕೆ ಒಂದೊಂದು ಹೆಸರುಗಳನ್ನ ಕೊಟ್ಕೊಂಬಂದ್ರು. ನಾನೊಂದು ಮಾತಿನ ಈ ಸಂದರ್ಭದಲ್ಲಿ ಹೇಳ್ತೇನೆ, ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಕುಟುಂಬ ಯಾರಿಗೂ ಕೂಡ ಪಟ್ಟಾಭಿಷೇಕದ ಸ್ಥಾನಕ್ಕೆ ಹೋಗಿ ತಲುಪಿಸ್ತಕ್ಕಂಥದಕ್ಕೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಗ್ಲಿಕ್ಕಿಲ್ಲ. ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ಸಿಗರು ಮಾತನಾಡೋದಕ್ಕಿಂತ ಮುಂಚಿತವಾಗಿ. ನಮ್ಮ ರೈತ ಪರವಾದಂತ ಬದ್ಧತೆ ಏನಿದೆ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರ ಜೊತೆಗೆ ನಾವು ಯಾವ ರೀತಿ ಅವರ ಕಷ್ಟವನ್ನ ಆಲಿಸಿ ಅವ್ರ ಜೊತೆನಲ್ಲಿ ಬೆರಿತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಬದ್ಧತೆ, ನಮ್ಮಲ್ಲಿ ಇರ್ತಕ್ಕಂಥ ಕಾಳಜಿಯನ್ನ ಗುರುತಿಸಿ ಮುಂದೊಂದು ದಿನ ಜನ ಇವನು ಯೋಗ್ಯನಿದ್ದಾನೆ, ಇವನು ಅರ್ಹನಿದ್ದಾನೆ ಅಂತಕ್ಕಂಥ ಜನಸೇವೆಯನ್ನ ಮಾಡ್ತಕ್ಕಂಥ ಏನಾದ್ರೂ ಒಂದು ಸ್ಥಾನ ಕೊಟ್ರೆ ಅದು ನಿಜವಾದಂತ ಪಟ್ಟಾಭಿಷೇಕ. ಮಾನ್ಯ ಅಲ್ಲಿರ್ತಕ್ಕಂಥ ಪಾಪ ಹೊಸನ ನೂತನ ಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಲಘುವಾದಂತ ಮಾತುಗಳು ಆಡೋದು ಬೇಡ. ಪಾಪ ಹೇಳ್ತಾರೆ ಮಾತೆತ್ತಿದ್ರೆ ಕುಮಾರಸ್ವಾಮಿ ಅವರ ಕನಸಿನ ಕೂಸಂತೆ, ಕುಮಾರಸ್ವಾಮಿ ಅವರ ಕನಸಿನ ಕೂಸಂತೆ. ಇವತ್ತು ತಮ್ಮಗಳ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ರೈತಾಪಿ ವರ್ಗ ಇಲ್ಲಿ ಕೂತಿದ್ದೀರಿ. ಯಾವ 2006ರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಪ್ರಥಮವಾಗಿ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳ ಒಂದು ಪಟ್ಟಕ್ಕೆ ಏರ್ತಾರೋ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ SCG ಮಾಡಬೇಕು ಅಂತಕ್ಕಂಥ ಒಂದು ಹೊಸ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆಗ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನಗಳ ಒಂದು ಒತ್ತಡ ಆಗ್ತದೆ. ಮುಂದಿನ ದಿನಗಳಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗಳು ಆಗಬೇಕು ಹಲವಾರು ಭಾಗದಲ್ಲಿ ಅಂತಕ್ಕಂಥದ್ದು. ಅದು ಸೋಲೂರು ಇರ್ಬೋದು, ನಂದಗುಡಿ ಇರ್ಬೋದು, ನಮ್ಮ ರಾಮನಗರ ಇರ್ಬೋದು, ಬಿಡದಿ ಇರ್ಬೋದು, ಅನೇಕ ಭಾಗದಲ್ಲಿ ಇವೆಲ್ಲ ಚರ್ಚೆಗೆ ಬಂದಾಗ, ಚರ್ಚೆ ಮುನ್ನೆಲೆಗೆ ಬಂದಾಗ ಕುಮಾರಣ್ಣ ಅವರು ಕೇವಲ ಇದನ್ನ ಒಂದು ಪರಿಕಲ್ಪನೆ ಮತ್ತೆ ಪ್ರಸ್ತಾವನೆಯನ್ನ ಮಾತ್ರ ಇಡ್ತಾರೆ. ದಯವಿಟ್ಟು ನೀವು ಇದನ್ನ ಮನಸ್ಸಿಗೆ ಇಟ್ಕೊಳ್ಬೇಕು. ಕುಮಾರಣ್ಣ ಅವರು ಕೇವಲ ಅದು ಒಂದು ಪ್ರಾಜೆಕ್ಟ್ ಮತ್ತೆ ಕಾನ್ಸೆಪ್ಟ್ ಅನ್ನ ಮಾತ್ರ ಮುಂದಿಡ್ತಾರೆ ಹೊರತುಪಡಿಸಿ ಯಾವ ತಾತ್ವಿಕ ಅಧಿಸೂಚನೆ ಹೊರಡಿಸಲಿಲ್ಲ, ಯಾವ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಿಲ್ಲ, ಯಾವ ಅಂತಿಮ ಅಧಿಸೂಚನೆ ಹೊರಡಿಸಿದಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರಲ್ಲ. ಬದಲಾಗಿ 3 ಸತತವಾದಂತ ರೈತರ ಜೊತೆಯಲ್ಲಿ ಸಭೆ ಏನಾಗುತ್ತೆ, ಕೃಷ್ಣ ಕಚೇರಿಯ 3ನೇ ಸಭೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ರೈತ ಮಹಿಳೆ ಯಾವ ಕಾರಣಕ್ಕೂ ಕೂಡ ಇಲ್ಲಿ ಯಾವುದೇ ಯೋಜನೆಗಳು ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ಮಾನ್ಯ ಕುಮಾರಣ್ಣ ಅವರೇ, ದಯವಿಟ್ಟು ಹೇಗಿದೆಯೋ ನಮ್ಮನ್ನ ಹಾಗೆ ಬದುಕಕ್ಕೆ ಬಿಟ್ಟುಬಿಡಿ. ನಾವು ಕೃಷಿಯನ್ನೇ ನಂಬ್ಕೊಂಡು, ಭೂಮಿತಾಯಿಯನ್ನೇ ನಂಬ್ಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೇವೆ ಅಂತಕ್ಕಂಥದನ್ನ ಕುಮಾರಣ್ಣ ಅವ್ರಿಗೆ ಯಾವ ಒಂದು ರೈತ ಮಹಿಳೆ ಆ ತಾಯಿ ಹೇಳ್ತಾರೆ, ಆ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ಗಟ್ಟಿತನದಿಂದ ಒಂದು ಮನವರಿಕೆ ಆಗುತ್ತೆ. ಯಾವ ಕಾರಣಕ್ಕೂ ಕೂಡ ನಾನು ಈ ಯೋಜನೆಯನ್ನ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನ ಆಗಸ್ಟ್ 1ನೇ ತಾರೀಕು 2007 ಇದೇ ನಮ್ಮ ಸದನದಲ್ಲಿ ವಿಧಾನಸೌಧದ ಕಲಾಪದಲ್ಲಿ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಕೊಟ್ಟಿರತಕ್ಕಂಥ ಹೇಳಿಕೆ, ಯಾವುದೇ ಕಾರಣಕ್ಕೂ ಕೂಡ ಒತ್ತಾಯ ಪೂರ್ವಕವಾಗಿ ಒಕ್ಲೆಪ್ಸಿ ರೈತರನ್ನ ಭೂಮಿ ಕಸ್ಕೊಳ್ತಕ್ಕಂಥದ್ದಾಗ್ಲಿ, ಭೂ ಸ್ವಾಧೀನ ಮಾಡ್ತಕ್ಕಂಥದ್ದಾಗ್ಲಿ ಪ್ರಶ್ನೆಯೇ ಇಲ್ಲ. ನಾನು ಇಲ್ಲಿಂದ ಇಲ್ಲಿಗೆ ಈ ಯೋಜನೆಯನ್ನ ಕೈ ಬಿಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದಂಥದ್ದು ಸದನದ ಒಳಗಡೆ ಮಾತನಾಡಿರ್ತಕ್ಕಂಥ ಕಡತಗಳಲ್ಲಿ ಇವತ್ತಿಗೂ ಕೂಡ ಇದೆ. ಅದನ್ನ ನೀವು ಮರೆಮಾರಿಸ್ಲಿಕ್ಕೆ ಆಗೋದಿಲ್ಲ, ನೀವು ಅದನ್ನ ಸುಳ್ಳು ಅಂತಕ್ಕಂಥದ್ದನ್ನ ಸಾಬೀತು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ನಂತರ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು, ನಮ್ಮ ಮಿತ್ರ ಪಕ್ಷ. 2011ರಲ್ಲಿ ಅವರು ಕೂಡ ಹೇಳ್ತಾರೆ, ಕೀಪ್ ಅಂಡರ್ ಅಬೆಯನ್ಸ್ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿಗೆ ಆ ಯೋಜನೆ ಸಂಪೂರ್ಣವಾಗಿ ಸತ್ತೋಗಿತ್ತು. ಇದು ಕುಮಾರಣ್ಣ ಅವ್ರ ಕೂಸಲ್ಲ. ಮುಂದುವರೆದ ಭಾಗ ನಾನು ಹೇಳ್ತೇನೆ ತಮಗೆ. ಇವತ್ತು 2023ರ
ಆ ಒಂದು ವರ್ಷದಲ್ಲಿ ಆದಂತ ತೀರ್ಮಾನ, ಅಂಡರ್ ದ ಕೂಡ ಆಕ್ಟ್ ಅಲ್ಲಿ GBDA ರಚನೆ ಮಾಡ್ತಾರೆ, ಒಂದು ಹೊಸ ಪ್ರಾಧಿಕಾರ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಈ ಯೋಜನೆಯ ಒಂದು ಮೂಲಕ, ಆ ಪ್ರಾಧಿಕಾರದ ಮೂಲಕ ಭೂ ಸ್ವಾಧೀನವನ್ನ ಮಾಡ್ತಕ್ಕಂಥದ್ದಕ್ಕೆ GBDA ಅಂದ್ರೆ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯನ್ನ 2023 ಅಂಡರ್ ಕೂಡ ಆಕ್ಟ್ ನ ಮಾಡ್ತಕ್ಕಂಥದ್ದು ಇದೇ ರಾಜ್ಯ ಸರ್ಕಾರ. ಅಂದ್ರೆ ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಇದು ಕುಮಾರಣ್ಣ ಅವರ ಯೋಜನೆ ಅಲ್ಲ. ಈ ಯೋಜನೆಯನ್ನ ತಗೊಂಡು ಬಂದಂಥದ್ದು, ಕೂಡ ಆಕ್ಟ್ ನ ತಗೊಂಡು ಬಂದಂಥದ್ದು, GBDA ಪ್ರಾಧಿಕಾರವಾಗಿ ಸೃಷ್ಟಿ ಮಾಡಿ ಅದರ ಮೂಲಕ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಪ್ರಾರಂಭ ಯಾವತ್ತು ಮಾಡ್ತಾರೆ? ಪ್ರಾಥಮಿಕ ಅಧಿಸೂಚನೆಯನ್ನ 2025ರಲ್ಲಿ ಹೊರಡಿಸ್ತಾರೆ. ಪ್ರಾಥಮಿಕವಾಗಿ ಅಧಿಸೂಚನೆ ಮಾಡ್ತಾರೆ, ಪ್ರಿಲಿಮಿನರಿ ನೋಟಿಫಿಕೇಶನ್. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಪಾಪ ಹೇಳ್ತಾರೆ, ಅದು ನಾನು ಮುಂದಕ್ಕೆ ಹೋಗ್ತಾ ಹೇಳ್ತೇನೆ. ಅಂತಿಮ ಅಧಿಸೂಚನೆಯನ್ನು ಕೂಡ ನಿಮಗೆ ಗೊತ್ತಿದೆ, 5,500 ಎಕರೆಯಷ್ಟು 7 ಗ್ರಾಮಗಳ ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಯಾವ ಎರಡನೇ ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ಆಗ ಒಂದು ವಿಚಾರವನ್ನ ಮುಂದಿಡ್ತಾರೆ. ಯಾತಕ್ಕೋಸ್ಕರ ವಿಷಯ ಮುಂದಿಡ್ತಾರೆ ಅಂದ್ರೆ, ಅದರ ಹಿಂದಿನ ದಿನ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಪುಣ್ಯಾತ್ಮರು, ರೈತ ಪರವಾದಂತ ಚಿಂತಕರು ಇಲ್ಲಿ ಕೂತಿದಾರಲ್ಲ, ಅವರು ಒಂದು ಕರೆಯನ್ನ ಕೊಡ್ತಾರೆ, ಪತ್ರಿಕಾಗೋಷ್ಠಿ ಕರೆದು, ನಾನು ಸತ್ಯಾಗ್ರಹವನ್ನ ಕೂರಬೇಕಾಗ್ತದೆ, ಎಚ್ಚರಿಕೆ ಇರಲಿ, ನಮ್ಮನ್ನ ಬೆಳೆಸಿರ್ತಕ್ಕಂಥ ರೈತರನ್ನ ನಾವು ಅನಾಥರಾಗಿ ಮಾಡ್ತಕ್ಕಂಥದಕ್ಕೆ ನಾವು ಸಿದ್ರಿಲ್ಲ ಅಂತಕ್ಕಂಥದ್ದು. ಯಾವ ಒಬ್ಬ ಪುಣ್ಯಾತ್ಮ ಇಲ್ಲಿ ದೇವೇಗೌಡರು ಸಾಹೇಬ್ರನ್ನ ನೀವೆಲ್ಲ 4 ದಶಕಗಳಿಂದ ರಾಜಕೀಯವಾಗಿ ಅವರು ಜನ್ಮ ಕೊಟ್ಟು, ಶಕ್ತಿ ಕೊಟ್ಟು ಇವತ್ತು ನೀವು ಬೆಳೆಸಿ ಅತ್ಯಂತ ಉನ್ನತವಾದಂತ ಒಂದು ಪದವಿಯನ್ನು ತಲುಪ್ತಕ್ಕಂಥದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರ ಒಂದು ಅಸ್ತಿತ್ವದ ಪ್ರಶ್ನೆ, ಅವರ ಬದುಕಿನ ಪ್ರಶ್ನೆ ಅಂತಕ್ಕಂಥದ್ನ ಅರ್ಥ ದೇವೇಗೌಡರು ಸಾಹೇಬರು ಯಾವಾಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಅದರ ಮಾರನೇ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪತ್ರಿಕಾಗೋಷ್ಠಿ ಕರೀತಾರೆ. ಅಲ್ಲಿ ದ್ವಂದ್ವದ ಹೇಳಿಕೆ, ಅಂತಿಮ ಅಧಿಸೂಚನೆಯನ್ನ ಒಂದ್ ಕಡೆ ಹೊರಡಿಸ್ತಾರೆ, ಮತ್ತೊಂದ್ ಕಡೆ ಹೇಳ್ತಾರೆ ಪರಿಶೀಲನಾ ಸಮಿತಿಯನ್ನ ಮಾಡ್ತೀನಿ ಅಂತ. ಅಂದ್ರೆ ಅಲ್ಲೇ ದ್ವಂದ್ವ ಇದೆ, ಡಬಲ್ ಸ್ಟ್ಯಾಂಡರ್ಡ್ಸ್. ಪರಿಶೀಲನಾ ಸಮಿತಿ ಮಾಡ್ತೀನಿ ಅನ್ನೋರು ಅಂತಿಮ ಅಧಿಸೂಚನೆಯನ್ನ ಅವತ್ತಿನ ದಿನವೇ ಹೊರಡಿಸ್ತಾರೆ ಅಂತಕ್ಕಂಥದ್ದಾದ್ರೆ ನಿಮ್ಮ ಉದ್ದೇಶ ಏನಾಗಿತ್ತು? ಕುಮಾರಣ್ಣ ಅವ್ರ ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಬಹುಶಃ 200 ಪುಟಗಳಷ್ಟು ಸತ್ಯಶೋಧನಾ ಕಮಿಟಿ, ಸತ್ಯಶೋಧನಾ ಸಮಿತಿಯನ್ನ ಯಾವ ಕುಮಾರಣ್ಣ ಅವರು ಅವತ್ತು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀನಿ ಅಂದ್ರು, ಅದನ್ನ ವಿರೋಧಿಸಿ ಸತ್ಯಶೋಧನಾ ಸಮಿತಿಯನ್ನ ಮಾಡಿದಂಥದ್ದು ಯಾರಪ್ಪ? ಆ ಸತ್ಯಶೋಧನಾ ಸಮಿತಿಯಲ್ಲಿ ಅತ್ಯಂತ ಪ್ರಮುಖವಾದಂತ ಪಾತ್ರವನ್ನ ವಹಿಸಿ ವರದಿಯನ್ನ ತಯಾರು ಮಾಡಿದಂಥದ್ದು ಯಾರಪ್ಪ? ಮತ್ತೆ ಸತ್ಯಶೋಧನಾ ಸಮಿತಿಯಲ್ಲಿ 200 ಪುಟಗಳ ವರದಿ ಪಾಪ ನಿಮ್ಮ ಕೈಯಾರೆ ನೀವು ತಯಾರು ಮಾಡಿದ್ರಲ್ಲ, ಅದಕ್ಕೆ ಹಂಗಾದ್ರೆ ಕಿಂಚಿತ್ತು ಬೆಲೆ ಇಲ್ವಾ? ಮತ್ತ್ಯಾಕೆ ಪರಿಶೀಲನಾ ಸಮಿತಿ? ಇದನ್ನ ನಾವು ಕೇಳಬೇಕಾಗ್ತದೆ ಇವತ್ತು ಪ್ರಶ್ನೆ. ಒಂದು ಅವತ್ತಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ, ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣ ಅವರಿಗೆ, ನಿಖಿಲ್ಗೆ, ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಒಳಗಡೆ ಸೇರಣೆ ಇಲ್ಲ, ಒಳಗಡೆ ಹೊಟ್ಟೆ ಕಿಚ್ಚು ಅಂತಾರೆ. ಆದ್ರೆ ಒಂದು ನಾವು ನೀವು ಅರ್ಥ ಮಾಡ್ಕೋಬೇಕಾಗಿರೋದಣ್ಣ, ಈ ಯೋಜನೆ ಯಾವತ್ ಕೈಗೆ ಎತ್ಕೊಂಡ್ರು ಅವತ್ತವ್ರು ಮುಖ್ಯಮಂತ್ರಿಗಳಾಗಿದ್ರ? ಮುಖ್ಯಮಂತ್ರಿಗಳ ಪಟ್ಟದಲ್ಲಿ ಕೂತಿದ್ರ? ಯಾವತ್ತವ್ರು ಮುಖ್ಯಮಂತ್ರಿಗಳಾದಂಥದ್ದು 3 ತಿಂಗಳಾಯ್ತಾ? ಯಾವತ್ತು ಈ ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ವರ್ಷ ಜನವರಿ ತಿಂಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ನಿಮ್ಗೆ ಧೈರ್ಯವನ್ನ ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ತದನಂತರ ನಾವುಗಳು ಎಷ್ಟು ಸಲ ಬಂದಿದ್ದೇವೆ. ಇಲ್ಲಿ ಯಾರ್ದೋ ಮುಖ್ಯಮಂತ್ರಿ ಕುರ್ಚಿಯನ್ನ ನೋಡಿ ಹೊಟ್ಟೆ ಕಿಚ್ಚು ಬೀಳ್ತಕ್ಕಂಥ ಜಾಯಮಾನ ದೇವೇಗೌಡರ ಕುಟುಂಬದಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ, ಒಕ್ಕಲ್ತನ ಮಾಡ್ತಕ್ಕಂಥ ಭೂಮಿ ತಾಯಿಯನ್ನ ನಂಬ್ಕೊಂಡು ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಬಡ ಒಕ್ಕಲಿಗನ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕುಟುಂಬದ ಒಂದು ಆದ್ಯ ಕರ್ತವ್ಯ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮಗೇನು ಹೊಟ್ಟೆ ಕಿಚ್ಚಿಲ್ಲ. ನೀವು ಮುಖ್ಯಮಂತ್ರಿ ಆಗಿದ ಆ ಕ್ಷಣವೇ ಬಹುಶಃ ನಮ್ಮ ಟ್ವಿಟರ್ ಖಾತೆಗಳಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಕೂತಿದ್ದಾರೆ, ನಾವು ಶುಭ ಕೋರಿದ್ದೇವೆ, ರಾಜ್ಯಕ್ಕೆ ಒಳ್ಳೇದು ಮಾಡಿ ಅಂತ ಬಯಸಿದ್ದೇವೆ, ಹರಿಸಿದ್ದೇವೆ. ಆದ್ರೆ ಈ ರೀತಿ ನೀವು ನಿಮ್ಮನ್ನ ಬೆಳೆಸ್ತಂತ ನಿಮಗೆ 4 ಶಾಸಕರನ್ನ ತಂದುಕೊಟ್ಟಿರ್ತಕ್ಕಂಥ ಜಿಲ್ಲೆಯ ರೈತರ ಎದೆ ಮೇಲೆ
ಈ ರೀತಿ ನೀವು ಒತ್ತಾಯಪೂರ್ವಕವಾಗಿ ಮರಣ ಶಾಸನ ಬರೀರಿ ಅಂತಕ್ಕಂಥದಕ್ಕೆ ಇವತ್ತು ಅಧಿಕಾರ ಕೊಟ್ರ ಜಿಲ್ಲೆಯ ಜನತೆ, ರೈತರು ಅಂತಕ್ಕಂಥದ್ದು ಒಮ್ಮೆ ನೀವು ಉತ್ತರ ಕೊಡಬೇಕಾಗ್ತದೆ. ದಯಮಾಡಿ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನ ಹೇಳ್ತೇನೆ. ಮಂಜಣ್ಣ ಅವ್ರು ಹೇಳ್ತಾ ಇದ್ರು, 9, 10, 11 3 ದಿನಗಳ ಕಾಲ ನಾವು ಪಾದಯಾತ್ರೆಯನ್ನ ಯಾತಕ್ಕೋಸ್ಕರ ಕರೆ ಕೊಟ್ವಿ? ನೀವೇನಾದ್ರು 526 ದಿನದಲ್ಲಿ ಒಮ್ಮೆ ಆದ್ರೂ ಬಂದು ರೈತರ ಕಷ್ಟವನ್ನ ಆಲಿಸಿದ್ರೆ ಬಹುಶಃ ಈ ಪಾದಯಾತ್ರೆಯ ಅನಿವಾರ್ಯತೆ, ಅಗತ್ಯತೆ, ಅವಶ್ಯಕತೆ ನಮ್ಮ ಮುಂದೆ ಬಂದು ನಿಲ್ತಾ ಇರಲಿಲ್ಲ. ಯಾವಾಗ ಪಾದಯಾತ್ರೆ ನಡೆಯಕ್ಕೆ ಶುರು ಆಯಿತು, ಯಾವಾಗ ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥದ್ದು ಸಮಯ ನಿಗದಿ ಆಯಿತು, ಹಿಂದಿನ ದಿನ ಪರಿಶೀಲನಾ ಸಮಿತಿಯ ಕೆಲವೊಂದಷ್ಟು ಏನು ತೀರ್ಮಾನಗಳು, ಸದಸ್ಯರ ತೀರ್ಮಾನಗಳು ತಗೊಳ್ತಾರೆ. ಯಾಕೆ 3-4 ವಾರದಿಂದ ಪರಿಶೀಲನಾ ಸಮಿತಿಯನ್ನ ಮಾಡ್ತಕ್ಕಂಥದಕ್ಕೆ ಆಗ್ಲಿಲ್ಲ ನಿಮಗೆ? ಯಾವಾಗ ನೀವು ಪಾದಯಾತ್ರೆ ಘೋಷಣೆ ಆಗುತ್ತೆ, ಆದ್ರೆ ಹಿಂದಿನ ದಿನ ಪರಿಶೀಲನಾ ಸಮಿತಿ ಅಂತೀರಿ, ಮಾರನೇ ದಿನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಜಾಹೀರಾತುಗಳನ್ನ ಹೊರಡಿಸ್ತೀವಿ, ಸುರಿಮಳೆ ಪ್ರಶ್ನೆಗಳನ್ನ ಕೇಳ್ತೀರಿ ನಮಗೆ. ಇದೆಲ್ಲ ಯಾತಕ್ಕೋಸ್ಕರ ಮಾಡಿದ್ರಿ? ಮತ್ತೆ ಮುಖ್ಯಮಂತ್ರಿಗಳು ಬರ್ತಾರೆ, ಅವತ್ತಿನ ಪಾದಯಾತ್ರೆಯ ಮೊದಲನೇ ದಿನ ಒಂದು ವಿಡಿಯೋನ ಕಟ್ ಮಾಡ್ತಾರೆ. 2 ಕೋಟಿ ಅಲ್ಲ 3 ಕೋಟಿ ಕೊಡ್ತೀನಿ ಕಾಂಪನ್ಸೇಷನ್ ಎಕರೆಗೆ ಅಂತಾರೆ. ಯಾವ ಆಧಾರದ ಮೇಲೆ ನೀವು 3 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ? 2 ಕೋಟಿ ಇದ್ದಿದ್ದು 3 ಕೋಟಿಗೆ ಹೆಂಗ ಆಗ್ಬಿಡ್ತು? 3 ಕೋಟಿವರೆಗೂ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಸ್ವಾಮಿ ಇಲ್ಲಿ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ಸಂಖ್ಯೆ ಬಹು ದೊಡ್ಡದಿದೆ. ಗುಂಟೆ ಲೆಕ್ಕದಲ್ಲಿ ಜಮೀನನ್ನ ಇಟ್ಕೊಂಡು ಎಷ್ಟೋ ರೈತರಿಗೆ ಸ್ವಂತ ಜಮೀನ್ ಇಲ್ಲದೆ ಹೋದ್ರು ಕೂಡ ಗುತ್ತಿಗೆಗೆ ಜಮೀನನ್ನ ತಗೊಂಡು 6, 7, 8 ಹಸುಗಳನ್ನ ಸಾಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಅದರಲ್ಲಿ ಬರ್ತಕ್ಕಂಥ ದುಡಿಮೆಯಲ್ಲಿ ಯಾಗೋ ಅಷ್ಟೋ ಇಷ್ಟೋ ಬದುಕು ಕಟ್ಕೊಂಡು ಅವ್ರ ಮಕ್ಕಳ ಭವಿಷ್ಯ ರೂಪಿಸ್ತಕ್ಕಂಥದ್ದು, ಅವ್ರ ಆರೋಗ್ಯದ ಸಮಸ್ಯೆ ಎದುರಾದಾಗ ಆ ಹಣಕಾಸಲ್ಲಿ ಅವತ್ತು ಅವ್ರು ನಿಂತು ಹೆಂಗೋ ಗೌರವಿತವಾಗಿ ಬದುಕಿದ್ದಾರೆ. ದಯವಿಟ್ಟು ಬಿಟ್ಬಿಡಿ ಗೌರವಿತವಾಗಿ ಬದುಕೋದಕ್ಕೆ. ನಿಮಗೆ ಈ ಯೋಜನೆ ಮಾಡಲೇಬೇಕು ಅಂತಕ್ಕಂಥದ್ದಾದ್ರೆ ಬಹುಶಃ ಈಗಾಗಲೇ KDBಯಲ್ಲಿ ಲಕ್ಷಾಂತರ ಎಕರೆ ಇವತ್ತು ನೋಟಿಫಿಕೇಶನ್ ಆಗಿ ಬಿದ್ದಿದೆ. ಬರಡು ಭೂಮಿಯಲ್ಲಿ ದಯಮಾಡಿ ಮಾಡಿ AI ಸಿಟಿ ತಗೋಬರ್ತಿರೋ, ಸ್ಮಾರ್ಟ್ ಸಿಟಿ ತಗೋಬರ್ತಿರೋ, ನಾವು ನಿಮ್ಮ ಜೊತೆ ನಿಂತ್ಕೊಳ್ತೇವೆ. ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ, ಆದ್ರೆ ರೈತರಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ, ಪ್ರತಿನಿತ್ಯ ನೀವು ನೋಡ್ಕೊಳ್ತಾ ಇರ್ತಕ್ಕಂಥ ರೀತಿ. ನಾನು ಮಂಜಣ್ಣ ಅವ್ರಿಗೊಂದಿನ ಕೇಳಿದೆ, ನಾನು ಬೈರ್ಮಂಗಳೆಯಿಂದ ಹೊಸೂರು ಗ್ರಾಮಕ್ಕೆ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ. ನೈಜ ಸತ್ಯ ಏನಿದೆ, ವಾಸ್ತವ ಸ್ಥಿತಿಗತಿಗಳೇನಿದೆ ಮಂಜಣ್ಣ ಅವರೇ, ನಾನು ಕಣ್ಣಾರೆ ನಮ್ಮ ರೈತರ ಜೊತೆ ಬೆರ್ತು ಅರ್ಥ ಮಾಡ್ಕೊಳ್ಬೇಕು, ನಡೀರಿ ಒಂದು ಪಾದಯಾತ್ರೆ ಮಾಡೋಣ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಹೊಸೂರು ಗ್ರಾಮದಲ್ಲಿ ನನ್ನ ಕೊನೆಯ ಅಂತಿಮ ಭಾಷಣ. ಅದಾದ ಮೇಲೆ ಗಾಡಿ ಎತ್ತಿ ಹೋಗಬೇಕಾದ್ರೆ ಮಂಜಣ್ಣನ ಕೇಳಿದೆ, ಮಂಜಣ್ಣ ಇಲ್ಲಿ ಯಾವುದೋ ನೋಡ್ತಾ ಇರ್ತಕ್ಕಂಥ ಮುಖಗಳು ಇದ್ಯಾವುದೋ ರೈತರ ತರ ಕಾಣ್ತಾ ಇಲ್ವಲ್ಲ ನನಗೆ ಅಂತ. ಆಗ ಮಂಜಣ್ಣ ಅವ್ರು ಹೇಳಿದ್ರು, ಅಣ್ಣ ಇಲ್ಲಿ ರೈತರನ್ನ ಎದುರಿಸಿ ಬೆದರಿಸಿ ಇಲ್ಲಿ ಒಕ್ಲೆಬ್ಬಿಸ್ತಕ್ಕಂಥದಕ್ಕೆ, ಒಳಗಡೆ ಆತಂಕ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ, ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದಕ್ಕೆ ಒಂದು ವರ್ಗವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇವೆಲ್ಲ ಮಕ್ಕಳು ನೀವು ಸರಿಯಾಗಿ ಗುರುತಿಸಿದ್ದೀರಿ ಅಂತಕ್ಕಂಥದ್ದನ್ನ ಮಂಜಣ್ಣ ಅವ್ರು ಹೇಳ್ತಾ ಇದ್ರು. ದಯಮಾಡಿ ನೀವು ಯಾರು ಕೂಡ ಎದುರ್ತಕ್ಕಂಥದ್ದು ಬೇಡ. ಏನೋ ಗ್ರಾಂಟ್ ಜಮೀನುಗಳನ್ನ ಕಿತ್ಕೊಂಡ್ಬಿಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತಕ್ಕಂಥದ್ದು ಪ್ರತಿನಿತ್ಯ ನಡೀತಾ ಇದೆ, ನಮಗೆ ಗೊತ್ತಿದೆ. ಆದ್ರೆ ದಯವಿಟ್ಟು ನಾವು ಯಾರು ಇವತ್ತು ಎದುರ್ತಕ್ಕಂಥ ಪ್ರಶ್ನೆ ಇಲ್ಲ. ಅತ್ಯಂತ ಗಟ್ಟಿತನದಿಂದ ನಿಮ್ಮ ತಂದೆ ತಾತ ಮುತ್ತಜ್ಜ ನಿಮ್ಮ ಕಾಲದಿಂದ ನಿಮ್ಮ ಆಸ್ತಿಗಳನ್ನ ಇವತ್ತೇನು ನೀವು ಉಳಿಸ್ಕೊಂಡು ಬಂದಿದ್ದೀರಿ, ಗೌರವಿತವಾಗಿ ಏನು ಬದುಕನ್ನ ಕಟ್ ಬಂದಿದ್ದೀರಿ. ಇವತ್ತು ನಾವು ಹೇಳ್ತಕ್ಕಂಥದ್ದಿಷ್ಟೇ, ಅಧಿವೇಶನ ನಡೀತಾ ಇದೆ, ಸದನ ನಡೀತಾ ಇದೆ. ದಯವಿಟ್ಟು ಅವರಂತೂ ಇಲ್ಲಿವರೆಗೂ ಬರ್ಲಿಕ್ಕೆ ಆಗಿಲ್ಲ. ನಮ್ಮ ರೈತರು ಅತ್ಯಂತ ಶಾಂತಿ ಪ್ರಿಯರು. ಇಲ್ಲಿ ಯಾರು ಕೂಡ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಯಾರ ಮನಸ್ಸುಗಳಲ್ಲೂ ಇಲ್ಲ. ಆಗಿದ್ದಿದ್ರೆ ಬಹುಶಃ ಆ 2ನೇ ದಿನದ ಒಂದು ಪಾದಯಾತ್ರೆಯಲ್ಲಿ ಪೊಲೀಸರು ಪಾಪ ಅವ್ರ ಮೇಲೆ ರಾಜ್ಯ ಸರ್ಕಾರ ಒತ್ತಡ ಏರಿ ನಮ್ಮನ್ನೇನು ತಡೆದ್ರು, ಅವತ್ತು ಕೂಡ ನಾವು ನುಗ್ಗಬಹುದಾಗಿತ್ತು. ನಾನು ಒಂದೇ ಮಾತು ಹೇಳಿದೆ, ಪೊಲೀಸರು ಮಗ ನೋಡಿ, ಪೊಲೀಸರು ರೈತರ ಮಕ್ಕಳೇ, ಅವರು ಅನಿವಾರ್ಯವಾಗಿ ಇವತ್ತು ರಾಜ್ಯ ಸರ್ಕಾರದ ಪಾಪ ಅವ್ರ ಮೇಲೆ ಇರ್ತಕ್ಕಂಥ ಒತ್ತಡದ ಮೇಲೆ ಬಂದು ನಮ್ಮನ್ನ ತಡಿಬೇಕಾಗಿ ಬಂತು. ಯಾವುದೇ ಕಾರಣಕ್ಕೂ ನಾವು ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸಿದ್ಧ ಇಲ್ಲ. ಶಾಂತಿಯುತವಾಗಿ ಇವತ್ತು ನಮ್ಮ ರೈತರಿಗೆ ವಿಧಾನಸೌಧಕ್ಕೆ ಹೋಗಿ ತಲುಪ್ತಕ್ಕಂಥದಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಆದ್ರೂ ಕೂಡ ರಾಜ್ಯ ಸರ್ಕಾರ ನಮ್ಮನ್ನ ಹತ್ತಿಕ್ತು, ಅಲ್ಲಿಗೆ ತಡೆದ್ರು. ಹಾಗಾಗಿ ಇವತ್ತು 18ನೇ ತಾರೀಕು ಏನ್ ಘೋಷಣೆ ಆಗಿತ್ತು, ಇವತ್ತಿನ ದಿನ
ಪಾದಯಾತ್ರೆಯ 3ನೇ ದಿನ ಅಂತಕ್ಕಂಥದ್ದೇ ನಾವು ಭಾವಿಸ್ಬೇಕಾಗ್ತದೆ. ಇವತ್ತು ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಇರ್ತಾರೆ. ಅವ್ರು ಎಷ್ಟೊತ್ತಿಗಾದ್ರೂ ನಮಗೆ ಸಮಯ ಕೊಡ್ಲಿ, 10 ಜನಕ್ಕೆ ಕೊಡ್ತಾರೋ 20 ಜನಕ್ಕೆ ಕೊಡ್ತಾರೋ, ದಯವಿಟ್ಟು ಹೋಗೋಣ. ಹೋಗಿ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಪ್ರಶ್ನೆ ಕೇಳುವಂಥದ್ದು ಆಗಬೇಕಾಗಿದೆ. ಹಾಗಾಗಿ ಇವೆಲ್ಲವೂ ಆಗೋದಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಡೆಲ್ಲಿಗೆ ತೆರಳಬೇಕಾಗಿದೆ. ದೇವೇಗೌಡರು ಸಾಹೇಬರಿಗೆ ಇವತ್ತು ಡಯಾಲಿಸಿಸ್ ಮಾಡಿಸ್ತಕ್ಕಂಥದ್ದಕ್ಕೆ ಬೆಳಗ್ಗೆ ಸಮಯ ನಿಗದಿಯಾಗಿತ್ತು. ಆದರೂ ಕೂಡ ರಾತ್ರಿ ನಾನು ಅವ್ರು ಹೋಗಿ ಕೂತು ಮಾತನಾಡಿದಾಗ ನನಗೆ ಆರೋಗ್ಯಕ್ಕಿಂತ ಹೆಚ್ಚಾಗಿ ನಮ್ಮ ರೈತರ ಭವಿಷ್ಯ ಮುಖ್ಯ ಇದೆ, ನಾನು ಬರ್ತೇನೆ ಅಂತಕ್ಕಂಥದ್ನ ದೇವೇಗೌಡರು ಸಾಹೇಬರು ಹೇಳಿ ಏನು ಬಂದಿದ್ದಾರೆ. ಹಾಗಾಗಿ ಕುಮಾರಣ್ಣ ಅವರು ಮತ್ತೆ ದೇವೇಗೌಡರು ಸಾಹೇಬರು ಮಾತನಾಡಿದ ನಾವು ವಿಧಾನ ಇವತ್ತು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡುವಂಥದ್ದಕ್ಕೆ ತಾವೆಲ್ಲರೂ ಕೂಡ ಇದೇ ರೀತಿ ತಮ್ಮ ಜಾಗದಲ್ಲಿ ಕೂತಿರ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಹೋರಾಟ ಅಂತಿಮವಾಗಿ ರೈತರಿಗೆ ಜಯ ತಂದುಕೊಡೋವರೆಗೂ ಕೂಡ ಅತ್ಯಂತ ಬದ್ಧತೆಯಿಂದ ದೇವೇಗೌಡರ ಕುಟುಂಬ, ಜನತಾದಳ ಪಕ್ಷದ ಎಲ್ಲ ನಮ್ಮ ಶಾಸಕ ಮಿತ್ರರಿರ್ಬೋದು, ಕ್ಷೇತ್ರದ ನಿಕಟಪೂರ್ವ ಶಾಸಕರು, ನಮ್ಮ ಮಂಜಣ್ಣ ಅವರು ಇರ್ಬೋದು, JDLP ನಾಯಕರು ಬಾಬಣ್ಣ ಅವರು ಸೇರಿದಂತೆ ನಾವೆಲ್ಲರೂ ಕೂಡ ಅತ್ಯಂತ ಗಟ್ಟಿತನದಿಂದ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ.